ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಡೈಲಿ ನಾನು ಮಾರ್ನಿಂಗ್ ರೊಟೀನ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೆ. ಫಾರ್ ಎ ಚೇಂಜ್ ಇವತ್ತು ಈವ್ನಿಂಗ್ ರೊಟೀನ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಟು ನೈಟ್ ನನ್ನ ರೂಟೀನ್ ಯಾವ ಥರ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿದೆ. ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ಸಾಯಂಕಾಲ ಆದರೆ ಅಂಗಳ ಕಸನೂ ಕೂಡ ಬೆಳೆದು ಅಂಗಳಕ್ಕೆ ನೀರೆಲ್ಲನೂ ಕೂಡ ಹಾಕಿದೆ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಪಾತ್ರೆ ಎಲ್ಲನೂ ಕೂಡ ತೊಳೆದು ನೀರೆಲ್ಲನೂ ಕೂಡ ಹೋಗ್ಲಿಕ್ಕೆ ಪುಟ್ಟಿಯಲ್ಲಿ ಹಾಕಿ ಇಟ್ಟಿರ್ತೀನಿ. ಅದನ್ನು ಇವಾಗ ಜೋಡಿಸ್ಕೊಳ್ಳೋದು. ಬೆಳಗ್ಗೆಯಿಂದನೂ ಕೂಡ ನೀರೆಲ್ಲನೂ ಕೂಡ ಇಳಿದಿರುತ್ತೆ, ಅದಕ್ಕೇ ಇವಾಗ ಜೋಡಿಸ್ಕೊಳ್ಳೋದು. ಆವಾಗಲೇ ಜೋಡಿಸ್ಕೊಂಡ್ರೆ ನೀರೆಲ್ಲನೂ ಕೂಡ ಕೆಳಗಡೆ ಚೆಲ್ಲುತ್ತೆ ಮತ್ತು ಪಾತ್ರೆ ಸ್ಟ್ಯಾಂಡ್ ಕೂಡ ರಸ್ಟ್ ಹಿಡಿಯೋ ಥರ ಆಗುತ್ತೆ. ಅದಕ್ಕೇ ಒಂದು ಸ್ವಲ್ಪ ನೀರನ್ನ ಇಳಿಲಿಕ್ಕೆ ಬಿಟ್ಟು ಆಮೇಲೆ ಜೋಡಿಸ್ಕೊಂಡ್ರೆ ಬೆಟರು. ಇನ್ನು ಪಾತ್ರೆ ಎಲ್ಲನೂ ಕೂಡ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ಒಂದು ಸ್ವಲ್ಪ ಪಾತ್ರೆ ಇತ್ತು, ಆ ಪಾತ್ರೆ ಎಲ್ಲನೂ ಕೂಡ ಇನ್ನೊಂದು ಪುಟ್ಟಿಗೆ ಹಾಕಿಟ್ಟು ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಜೋಳದ ರೊಟ್ಟಿ ಮತ್ತು ಸೌತೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬೆಳಿಗ್ಗೆ ಕೂಡ ರೊಟ್ಟಿ ಮಾಡಿರಲಿಲ್ಲ ಬ್ರೇಕ್ಫಾಸ್ಟಿಗೆ, ಅದಕ್ಕೆ ನೈಟ್ ಆದರೂ ರೊಟ್ಟಿ ಮಾಡೋಣ ಅಂತ ಮತ್ತು ಅದಕ್ಕೆ ಜೊತೆಯಾಗಿ ಸೌತೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ಫ್ರಿಜ್ಜಿಂದ ತಗೊಂಡೆ. ಸಿಂಪಲ್ಲಾಗಿ ಸೌತೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತಲೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಮೊದಲಿಗೆ ಸೌತೆಕಾಯಿ ಎಲ್ಲನೂ ಕೂಡ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಟೊಮೆಟೊ ಏನೂ ಹಾಕ್ತಾಯಿಲ್ಲ, ಹಂಗೇ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಾಡ್ಕೊತಿದ್ದೀನಿ. ಡಿಫ್ರೆಂಟಾಗಿ ಮಾಡ್ಬೋದು. ನಾನು ನಮ್ಮ ಅಕ್ಕನ ಕೇಳಿದೆ ರೆಸಿಪಿ. ನಾನು ಬೇರೆ ಥರ ಮಾಡ್ತೀನಿ, ನಮ್ಮ ಅಕ್ಕ ಇನ್ನೊಂದು ಥರ ಮಾಡ್ತಾರೆ. ಅವ್ರ ಹತ್ರ ರೆಸಿಪಿ ಕೇಳಿಕೊಂಡೆ. ಕಾಲ್ ಮಾಡಿದರು, ಆವಾಗ ರೆಸಿಪಿನ ಕೇಳಿದೆ. ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಆ ರೆಸಿಪಿನ ಟ್ರೈ ಮಾಡ್ತಿದ್ದೀನಿ ಮತ್ತು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟಿಗೆ ಸೌತೆಕಾಯಿ ಎಲ್ಲನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೇ ನಾನು ಇತ್ತೀಚೆಗೆ ವ್ಲಾಗ್ಸ್ ಹಾಕ್ತಾಯಿಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ವ್ಲಾಗ್ಸ್ ಹಾಕ್ತಿಲ್ಲ, ಇನ್ಮೇಲೆ ವ್ಲಾಗ್ಸ್ ಹಾಕಲ್ವಾ ಅಂತ. ಅದಕ್ಕೆ ಇವಾಗ ಆನ್ಸರ್ ಮಾಡ್ತೀನಿ. ವ್ಲಾಗ್ನ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಲ್ಲ, ಒಂದು ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೀನಿ ಅಷ್ಟೇ. ಯಾಕೆ ಗ್ಯಾಪ್ ತೊಗೊಂಡಿದ್ದೀನಿ ಅಂದರೆ ಚಾನಲ್ ಮಾನಿಟೈಸ್ ಆಗಿ ಆಲ್ರೆಡಿ 2 ಮಂತ್ಸ್ ಆಗ್ತಾ ಬಂತು. ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೂ ಕೂಡ ಅಪ್ಲೈ ಮಾಡಿದ್ದೀನಿ ಆಗಸ್ಟ್ 19ಕ್ಕೆ. ಇನ್ನೂ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ, ಅದಕ್ಕೇ ಅದು ಇನ್ನೂ ಬಂದಿಲ್ಲ ಅಲ್ವಾ, ಅದಕ್ಕೆ ಕಾದು ಸಾಕಾಗಿ ವ್ಲಾಗ್ಸ್ ಕಡೆಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಅದಕ್ಕೇ ಡೈಲಿ ವ್ಲಾಗ್ಸ್ನ ಹಾಕ್ತಾಯಿಲ್ಲ, ಶೂಟ್ ಮಾಡ್ಕೊಳ್ಳೋಕ್ಕೂ ಮನಸ್ಸಾಗ್ತಿಲ್ಲ. ಏನೋ ಅದು ಬಂದಮೇಲೆ ವ್ಲಾಗ್ಸ್ನ ಶೇರ್ ಮಾಡೋಣ, ಅಲ್ಲಿ ತನಕ ಬೇಡ ಅಂತ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ. ಮತ್ತು ಸಡನ್ನಾಗಿ ಅನ್ನಿಸ್ತು ಅದು ಬರೋ ಟೈಮ್ಗೆ ಬರುತ್ತೆ, ನಾನು ಮತ್ತೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ, ಡೈಲಿ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಇವಾಗ ಸೌತೆಕಾಯಿ ಪಲ್ಯ ಕಡೆ ಬರೋಣ. ಸೌತೆಕಾಯಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಬೆಳ್ಳುಳ್ಳಿನ ಸುಲಿದೇನೆ ಹಂಗೆ ಕ್ರಷ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಥವಾ ಬರೀ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ ಹಾಕ್ಕೊಂಡು ಬರೀ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಎರಡರಲ್ಲಿ ಒಂದು ಹಾಕಿದ್ರೂ ನಡೆಯುತ್ತೆ ಅಥವಾ 2 ಹಾಕಿದ್ರೂ ಕೂಡ ನಡೆಯುತ್ತೆ. ನಾನು ಸುಮ್ಮನೆ ಇರಲಿ ಅಂತ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಮೊದಲೇ ಸೌತೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಆ ಸೌತೆಕಾಯಿನ ಇದಕ್ಕೆ ಹಾಕ್ಬೋದು. ನಾನಿಲ್ಲಿ ಚಿಕ್ಕ ಸೌತೆಕಾಯಿ 4 ತೊಗೊಂಡಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಮಗೆ ಸಾಕಾಗುತ್ತೆ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೋಬೋದು. ಸೌತೆಕಾಯಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ ಹಾಕ್ಕೊಂಡು ನೀಟಾಗಿ ಒಂದು ಸಲ ಇದನ್ನು ಫ್ರೈ ಮಾಡ್ಕೋಬೇಕು. ಸೌತೆಕಾಯಿ ಕಟ್ ಮಾಡ್ದೆ ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ರೆಸಿಪಿನ ಕೇಳಿದೆ. ಒಂದು ಹನಿ ಕೂಡ ನೀರು ಹಾಕದೆ ಮಾಡು, ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದಕ್ಕೇ ಇವತ್ತು ಅದೇ ಥರ ಮಾಡ್ತಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೌತೆಕಾಯಿ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಅದು ಫ್ರೈ ಆದಮೇಲೆ ಸ್ವಲ್ಪ ಆಗಿಬಿಡುತ್ತೆ ಮತ್ತು ಉಪ್ಪು ಜಾಸ್ತಿ ಆಗಬಾರ್ದು. ಅದಕ್ಕೇ ಅರಿಶಿನ ಉಪ್ಪು ಹಾಕ್ಕೊಂಡು ನೀಟಾಗಿ ಇನ್ನೂ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ರಿಂದ 6 ನಿಮಿಷ ನೀಟಾಗಿ ಅದು
ಬೇಯೋ ತನಕ ಬಿಡಬೇಕು. 5-6 ನಿಮಿಷ ಆಗಿದೆ. ಇವಾಗ ಸೌತೆಕಾಯಿ ಎಲ್ಲನೂ ಕೂಡ ಬೆಂದಿದೆ ನೀಟಾಗಿ. ಇದಕ್ಕೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ 1.5 ಟೇಬಲ್ ಸ್ಪೂನಷ್ಟು ಸಪ್ಪಂದು ಗುರೆಳ್ ಪುಡಿ ಇರುತ್ತೆ ಅಲ್ವಾ, ಆ ಗುರೆಳ್ ಪುಡಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ಸೌತೆಕಾಯಿ ಪಲ್ಯ ರೆಡಿ ಆಯಿತು. ರೊಟ್ಟಿ, ಚಪಾತಿ, ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಪ್ಪನ ಪುಡಿ ಇಲ್ಲ ಅಂದರೆ ನಾರ್ಮಲಾಗಿ ಗುರೆಳ್ ಪುಡಿ ಮಾಡಿಟ್ಕೊಂಡಿರ್ತೀವಲ್ವ, ಆ ಪಲ್ಯನೂ ಕೂಡ ಹಾಕ್ಕೋಬೋದು. ಗುರೆಳ್ ಪುಡಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ, ರೆಸಿಪಿ ಸಿಗ್ಬೋದು. ಇನ್ನು ಸೌತೆಕಾಯಿ ಪಲ್ಯ ಎಲ್ಲನೂ ಕೂಡ ಮಾಡಿಕೊಂಡು ಸಿಂಪಲ್ಲಾಗಿ ರೊಟ್ಟಿನೂ ಕೂಡ ಮಾಡ್ತಿದ್ದೀನಿ. ರೊಟ್ಟಿ ರೆಸಿಪಿನೂ ಕೂಡ ಆಲ್ರೆಡಿ ಸುಮಾರು ಸಲ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸಲ ನೋಡಿ. ಹಾಗೇ ಇನ್ಮೇಲೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ, ಪಿನ್ ಬರಲಿ ಬರದೇ ಇರಲಿ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ರಿಲೇಟೆಡ್ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. Q&A ವಿಡಿಯೋಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ, ಅದಕ್ಕೂ ಕೂಡ ಆನ್ಸರ್ನ ಫ್ಯೂಚರ್ ವೀಡಿಯೋಸಲ್ಲಿ ಮಾಡ್ತೀನಿ. ಇನ್ನು ರೊಟ್ಟಿ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾಯಿತು. ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟು ನಾನು ಕೂಡ ಊಟನ ಮುಗಿಸ್ಕೊಂಡೆ. ಇವತ್ತಿನ ನೈಟ್ ಡಿನ್ನರ್ಗೆ ರೊಟ್ಟಿ, ಸೌತೆಕಾಯಿ ಪಲ್ಯ, ಮೊಸರು ಮತ್ತು ಪುಡಿ, ಇಷ್ಟೇ ಸಿಂಪಲ್ಲಾಗಿತ್ತು ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಫಸ್ಟ್ ಮಾಡೋದೆ ಕಿಚನ್ ಕ್ಲೀನಿಂಗ್ ಕೆಲಸ. ಈ ಕೆಲಸನ ರಾತ್ರಿನೇ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಬೆಳಗ್ಗೆ ದಿನ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡ್ಬೋದು. ಹಂಗೆ ಕಿಚನ್ ಕೌಂಟರ್ ಟಾಪ್ ಹಂಗೆ ಇಟ್ಟು ಮಲ್ಕೊಂಡು, ಪಾತ್ರೆ ಹಂಗೆ ಇಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಬಂದು ಅಡುಗೆ ಮನೆ ನೋಡಿದಾಗ ಒಂಥರ ಮೂಡೆಲ್ಲನೂ ಕೂಡ ಹಾಳಾಗಿಬಿಡುತ್ತೆ. ಬೇರೆ ಯಾವ ಕೆಲಸ ಮಾಡೋಕ್ಕೆ ಅಷ್ಟೊಂದಾಗಿ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೇ ರಾತ್ರಿನೇ ಒಂದು ಅರ್ಧ ಗಂಟೆ ಟೈಮ್ ಇದಕ್ಕಿಟ್ರೆ ಬೆಳಗ್ಗೆ ದಿನ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡ್ಬೋದು. ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ದಿನ ಕೂಡ ಆ್ಯಕ್ಟಿವ್ ಆಗಿ ಇರುತ್ತೆ. ಈ ಥರ ಕೆಲಸ ಎಲ್ಲನೂ ಕೂಡ ರಾತ್ರಿನೇ ಮುಗಿಸ್ಕೊಂಡ್ಬಿಟ್ರೆ ನಾನು ನಾರ್ಮಲಾಗಿ ಡೈಲಿ ಇದೇ ಥರನೇ ಕ್ಲೀನ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಯಾವಾಗಲಾದರೂ ಒಂದು ಸಲ ಹುಷಾರಿಲ್ಲ, ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು ಅಂದರೆ ಹಾಗೇ ಮಲ್ಕೊಂಡ್ಬಿಡ್ತೀನಿ. ಆದಷ್ಟು ಕ್ಲೀನ್ ಮಾಡಿ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಪಾತ್ರೆ ತೊಳೆಯೋಕ್ಕಾಗಿಲ್ಲ ಅಂದರೂ ಕೂಡ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಿ ಆದರೂ ಮಲ್ಕೊತೀನಿ. ಬಟ್ ಒಂದೊಂದು ಸಲ ಆಗೋದಿಲ್ಲ, ಹಾಗೆ ಬಿಟ್ಟು ಮಲಗ್ತೀನಿ. ಇನ್ನು ನನಗೆ ಹುಷಾರಿದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ ರಾತ್ರಿನೇ ಕ್ಲೀನ್ ಮಾಡಿ ಮಲ್ಕೊತೀನಿ. ಆದಷ್ಟು ಕ್ಲೀನ್ ಮಾಡಿ ಮಲ್ಗೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ರೊಟ್ಟಿ ಎಲ್ಲ ಕಡೆ ಕೂಡ ಹಿಟ್ಟೆಲ್ಲ ಹೋಗ್ಬಿಟ್ಟಿರುತ್ತೆ. ಅದಕ್ಕೇ ನೀಟಾಗಿ ಒಂದು ಸಲ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು, ಹಾಗೆಯೇ ರಾತ್ರಿ ಊಟ ಮಾಡಿದ್ದು ಒಂದು ಸ್ವಲ್ಪ ಪಾತ್ರೆ ಇರುತ್ತೆ ಅಲ್ವ, ಆ ಪಾತ್ರೆ ಎಲ್ಲನೂ ಕೂಡ ತೊಳೆದು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಕೆಲಸನೂ ಕೂಡ ಈಸಿ ಆಗುತ್ತೆ. ಬೆಳಗ್ಗೆ ಏನೂ ಜಾಸ್ತಿ ಕೆಲಸ ಇರೋದಿಲ್ಲ. ಅದೇ ಪಾತ್ರೆ ಜೋಡಿಸೋದು, ಕಸ ಬೆಳೆಯೋದು, ರಂಗೋಲಿ ಹಾಕೋದು, ಇದೇ ಕೆಲಸ ಇರುತ್ತೆ. ಮತ್ತು ನಮ್ಮ ದಿನ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಮತ್ತು ಬೇರೆ ಕೆಲಸನೂ ಕೂಡ ಆರಾಮಾಗಿ ಮಾಡ್ಕೋಬೋದು ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ನಾನು ಪಾತ್ರೆನ ಹೊರ್ಗಡೆನೇ ತೊಳಿತೀನಿ. ಇವತ್ತು ವ್ಲಾಗ್ ಮಾಡ್ಕೊತಿದ್ದೆ ಅಲ್ವಾ, ಅದಕ್ಕೇ ಒಳಗಡೆನೇ ಸಿಂಕಲ್ಲೇ ತೊಳ್ಕೊಂಡೆ. ಒಂದು ಸ್ವಲ್ಪ ಇತ್ತು ಅಂತ ಅಷ್ಟೇ. ನಾ ಪಾತ್ರೆ ತೊಳಿತಾನೆ ನಾಳೆ ಬೆಳಗ್ಗೆ ಏನು ಲಂಚ್ ಬಾಕ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಇನ್ನು ನಾಳೆ ನನ್ನ ಹಸ್ಬೆಂಡ್ ಏನು ಲಂಚ್ ಬಾಕ್ಸ್ ಏನೋ ತೊಗೊಂಡೋಗೋದಿಲ್ಲ. ಅದಕ್ಕೇ ಸಿಂಪಲ್ಲಾಗಿ ಅವಲಕ್ಕಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನಾದರೂ ಮಾಡಬೇಕು, ಲಂಚ್ ಬಾಕ್ಸ್ ಏನಾದರೂ ತೊಗೊಂಡೋಗೋ ಹಾಗಿದ್ದರೆ ಬೇಳೆ ಕಾಳು ಬಟಾಣಿ ಏನಾದರೂ ನೆನೆ ಹಾಕೋದಿದ್ದೇ ಇರುತ್ತಲ್ವ, ಅದನ್ನು ನೆನೆ ಹಾಕ್ಕೊಂಡ್ಬಿಡ್ತೀನಿ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇವತ್ತೇನೋ ನೆನೆ ಹಾಕೋದು ಇರಲಿಲ್ಲ. ಸಿಂಪಲ್ಲಾಗಿ ಸುಮ್ಮನೆ ಪಾತ್ರೆ ತೊಳೆದು ಬೆಳಿಗ್ಗೆ ತಿನ್ನೋದಕ್ಕೆ ಬಾದಾಮಿನ ನೆನೆ ಹಾಕಿ ಮಲ್ಕೊಂಡೆ. ಹಂಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಒಂದು ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.